ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೊತ್ತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನಗಳನ್ನ ಮಾಹಿತಿ ಪಡಿಸ್ತಾ ಹೋಗ್ತಿದ್ವಿ. ಇವತ್ತು ಗುರುದೇವಣ್ಣ ನಮಸ್ತೆ. ಇವತ್ತು ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಕಾಲಜ್ಞಾನ ಅಂತಕ್ಕಂಥದ್ದು ಏನಿದೆಯೋ, ಕೆಲವರು ಏನ್ ಹೇಳ್ತಾರೆ, ಕಾಲಜ್ಞಾನ ಅಂತಕ್ಕಂಥದ್ದು ಕಾಲಜ್ಞಾನವೇ ಅಲ್ಲ, ಜನಗಳಿಗೆ ಭಯ ಪಡಿಸ್ತಕ್ಕಂಥ ಜ್ಞಾನ ಅದು ಅಂತಕ್ಕಂಥ ಪ್ರಶ್ನೆಗಳನ್ನ ಹೇಳ್ತಾ ಬರ್ತಿದ್ರೆ ನಾವು ಕೇಳಿರ್ತಕ್ಕಂಥದ್ದು ಉಂಟು. ಕೆಲವರು ನಮ್ಮನ್ನು ಪ್ರಶ್ನೆ ಮಾಡಿರೋದು ಕೂಡ ಉಂಟು. ನೀವು ಮೂಢನಂಬಿಕೆಗಳ ಒಳಗಾಗಿ ಜನಗಳನ್ನು ಕೂಡ ಮೂಢನಂಬಿಕೆಗೆ ಹೇಳ್ತಿದ್ದೀರಾ, ಕಾಲಜ್ಞಾನ ಇಟ್ಕೊಂಡು ಜನಗಳಿಗೂ ಕೂಡ ಭಯ ಪಡಿಸ್ತಿದ್ದೀರಾ, ಆಗು ಹೋಗುಗಳನ್ನ ತಿಳಿಸ್ತಾ ಇರತಕ್ಕಂಥದ್ದು, ಪ್ರಕೃತಿಯಲ್ಲಿ ಆಗು ಹೋಗುಗಳನ್ನ ತಿಳಿಸಿ ಕಾಲಜ್ಞಾನ ವಿಚಾರವನ್ನ ತಿಳಿಸ್ತಕ್ಕಂಥದ್ದು ಅಲ್ಲದೆ, ಕಾಲಜ್ಞಾನಿಗಳಂದ್ರೆ ಭಯ ಮೂಡೋಗಾಗಿದೆ. ಕಾಲಜ್ಞಾನ ಹೇಳ್ತಕ್ಕಂಥ ನೋಡಿದ್ರೆ ಭಯ ಆಗುತ್ತೆ, ಅಯ್ಯೋ ಇವಾಗ ಆಗ್ಬಿಡುತ್ತೆ, ಆಗ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಕೂಡ ನಮ್ಮಗಳಲ್ಲಿ ಕೇಳಿ ಬರ್ತಾ ಇದೆ. ಆ ಪ್ರಶ್ನೆಗೆ ತಾವುಗಳು ಏನು ಉತ್ತರ ಕೊಡೋದಕ್ಕೆ ನೀವು ಮುಂದಾಗ್ತೀರಾ? ಬಹಳ ನಿಜಕ್ಕೂ ಕೂಡ ಅದ್ಭುತವಾದ ಪ್ರಶ್ನೆ. ನೀವು ಹೇಳಿದ ಹಾಗೆ ಬಹಳಷ್ಟು ಜನಗಳ ಕಮೆಂಟ್ಸ್ ಇದೇ ತರ ಬರುತ್ತೆ. ಹೌದು, ಇದೇನಿದು ಕಾಲಜ್ಞಾನ ಅಂತಂದ್ರೆ ಭಯ ಬೀಳೋ ತರದಲ್ಲಿ ನೀವು ಹೇಳ್ತೀರಾ, ನೀವು ಒಂದೊಂದು ಎಪಿಸೋಡ್ಸ್ ನಾ ನೋಡ್ತಿದ್ದಾಗೆಲ್ಲನೂ ನಮ್ಗೆ ಭಯ ಆಗತ್ತೆ, ಗಾಬರಿ ಕೂಡ ಆಗತ್ತೆ, ಭಯ ಆಗುತ್ತೆ ಅಂತ ಹೇಳ್ತಕ್ಕಂಥವ್ರು ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಿದಾಗ ನಿಮಗೆ ಜನರಲ್ ಆಗಿ ಇದು ಯಾರಿಗೂ ಈ ಸತ್ಯ ಅರ್ಥ ಆಗದೆ ಇರತಕ್ಕಂಥದ್ದೇನಲ್ಲ, ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಯಾರಿಗೆ ಈ ಲೌಕಿಕ ಪ್ರಪಂಚದ ವ್ಯಾಮೋಹ ಯಾರಿಗೂ ಅತಿಯಾಗಿರುತ್ತೋ, ಆಸ್ತಿ ಪಾಸ್ತಿಗಳು ಯಾರು ಭದ್ರವಾಗಿ ಮಾಡಿಟ್ಟಿರ್ತಾರೋ, ವಜ್ರ ವೈಡೂರಿಗಳನ್ನ, ಹಣವನ್ನ, ಬಂಗಾರವನ್ನ ಕೂಡಿಟ್ಟಿರ್ತಾರೋ ಅವರಿಗೆ ಭ್ರಮನಿರ್ಶನ ಆಗುತ್ತೆ, ಅವ್ರಿಗೆ ಭಯ ಬರುತ್ತೆ. ಅಯ್ಯೋ ಇಂತೆಲ್ಲ ಸಂಪಾದನೆ ಮಾಡ್ರೆ ಇದೆಲ್ಲ ಬಿಟ್ಟು ಹೋಗ್ಬಿಡ್ತೀನ, ಇದೆಲ್ಲ ನನ್ ಕೈ ಬಿಟ್ಟು ಹೋಗ್ಬಿಡುತ್ತಾ, ಇವ್ರು ಹೇಳ್ತಾರ ನಿಜ ಆದ್ರೆ ನಾನು ಭಯ ಆಗ್ತಿದೆ ಅಂತ ಭಯ ಆವರಿಸ್ಕೊಳ್ಳೋದು ಅವ್ರಿಗೆ. ಇದು ಈ ಭಯ ಅವ್ರಿಗೆ ಆವರಿಸ್ಕೊಳ್ತಾ ಇದೆ ಹೊರತು ಪ್ರಪಂಚವನ್ನ ಅರ್ಥ ಮಾಡ್ಕೊಂಡಂತ ಯಾವ ವ್ಯಕ್ತಿಗೂ ಇದು ಭಯ ಅಲ್ಲ. ಬಹಳಷ್ಟು ಜನ ನೀವು ನೋಡಿ 100 ಕಮೆಂಟ್ಸ್ ಅಲ್ಲಿ ಒಂದು 10-12 ಕಮೆಂಟ್ಸ್ ಈ ತರದ ಇರ್ತವೆ. ಇನ್ನ 90% ಕಮೆಂಟ್ಸ್ ಸ್ವಾಮಿ ಯಾವಾಗ ಆಗುತ್ತೆ, ಬೇಗ ಆಗೋಬಿಡ್ಲಿ, ಹೋಗ್ಬಿಡ್ಲಿ, ಗುಡ್ಸ್ಕೋಬಿಡ್ಲಿ, ಶುದ್ಧ ಆಗೋಬಿಡ್ಲಿ ಅಂತ ಹೇಳೋರೇನೆ ಜಾಸ್ತಿ ಇದಾರೆ. ಹಂಗಾಗಿ ಇದನ್ನ ವಿಮರ್ಶಕರು ಅದನ್ನ ಹೇಳ್ತಾರೆ, ಭವಿಷ್ಯತ್ తెలుసుకోవడమంటే, ಭವಿಷ್ಯವನ್ನ ತಿಳ್ಕೊಳ್ಳೋದು ಅಂತಂದ್ರೆ ವಿನಾಶಾన్ని తెలుసుకోవడం కాదు, వినాశాన్ని తిಳ್ಕೊಳ್ಳೋದಲ್ಲ. వినాశం కలగకుండా ఉండడానికి మనం ఎలాంటి కృషి చేయాలో తెలియచేయడానికి ఆ మహనీయులు, ఆ మహాత్మరు ಭವಿಷ್ಯತ್ನು ಕಾಲಜ್ಞಾನ ರೂಪಂలో మనకు అందించారు. ಅದನ್ನ ನಮ್ಗೆ ಭವಿಷ್ಯ ಕಾಲಜ್ಞಾನದ ರೂಪದಲ್ಲಿ ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ರಾಬೋಯೇ ಆಪತ್ತలను ಆಪಗಲಮ, ಬರುವ ಆಪತ್ತುಗಳನ್ನ ನಿಲ್ಲಿಸ್ತೀವಾ, ಆಗುತ್ತಾ ನಮ್ ಕೈಯಲ್ಲಿ. ಜರಗಬೋಯೇ ಮಹಾಪ್ರಳಯಾలను ಆಪಗಲಮ, ನಿಲ್ಸಕ್ಕಾಗತ್ತಾ, ಆಗಲ್ಲ. ನಿರೋಧಿಂಚಗಲಮ, ನಿರೋಧಿಸಕ್ಕಾಗತ್ತಾ, ಆಗಲ್ಲ. ರಾನುನ್ನ ವಿನಾಶಾన్ని ಶಾಸಿಂಚಗಲಮ, ಅದನ್ನ ನಾವು ಶಾಪ ನಿಲ್ತು ಅಂತ ನಿಲ್ಸ ಯೋಗ್ಯತೆ ನಮ್ಗಿದ್ಯಾ? ಇಲ್ಲ, లేదు. అది మనం చెయ్యలేము, ನಮ್ ಕೈಲಾಗಲ್ಲ. ಅದು మన చేతుల్లో దైవ శక్తిని ఆపే శక్తి లేదు. ನಮ್ಮ ಕೈಯಲ್ಲಿ ದೈವ ಶಕ್ತಿಯನ್ನ ನಿಲ್ಲಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಇಲ್ಲ. ವಿಧಿನಿ ಶಾಸಿಂಚೆ ಶಕ್ತಿ, ವಿಧಿಯನ್ನ ಒತ್ತಾಯ ಮಾಡಿ ನಿಲ್ಲಿಸ್ತಕ್ಕಂಥ ಶಕ್ತಿ ಕೂಡ ನಮಗೆ ಮಾನವ ಮಾತ್ರನಿಗೆ ಇಲ್ಲ. ಮಾನವ ಮಾತ್ರಾನಿಗೆ లేదు. ಭಯಂಕರమైన ಎಂಡ, ಬಿಸಿಲು, ಭಯಂಕರವಾದ ಬಿಸಿಲಿಗೆ ಎಂಡ ಅಂಟು ಅರುಸ್ತೂ ಉಂಟೆ. ಬಿಸಿಲು ಅಂತ ಕೂತ್ಕೊಂಡು ಕೂತ್ಕೊಂಡ್ರೆ ತಗ್ಗುತ್ತುಂದಾ? ಇಲ್ಲ. ಕಡಿಮೆ ಆಗತ್ತಾ? ಇಲ್ಲ. ತಗ್ಗಲ್ಲ. ಎಂಡ ಬಾಧ ನಿಂಚಿ, ಬಿಸಿಲಿನ ತಾಪದಿಂದ ನಾವು ಹೊರಗಡೆ ಬರ್ಬೇಕಾದ್ರೆ ಬಯಟ ಪಡಾಲಂಟೆ ಗೊಡಗು ಎಂತ ಅವಸರಮೋ, ಕೊಡೆ ಎಷ್ಟು ಅವಸರವೋ ನಮಗ್ ಗೊತ್ತದು. ಕೊಡೆ ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಯಾವ್ದೋ ಒಂದು ಮರ ಸಿಕ್ಬಿಟ್ಟಿದ್ರೆ ಅಲ್ಲಿ ಕೆಳಗಡೆ ಹೋಗಿ ನಿಂತ್ಕೊಂಡ್ ಬಿಡುವುದಾಯ್ತಲ್ಲ ಅಂತಕ್ಕಂಥದ್ದು. ಕೊಡೆ ಇದ್ರೆ ಬಿಸಿಲಿಂದ ತಪ್ಪಿಸ್ಕೋಬಹುದಲ್ಲ. ಅಂದ್ರೆ ಪ್ರತಿಯೊಂದು ಬಿಸಿಲಿಗೆ ಕೊಡೆ ಎಷ್ಟು ಅವಶ್ಯಕವೋ ಹಾಗೇನೆ ಪ್ರತಿ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದಿದೆ. ಆ ಪರಿಹಾರವನ್ನ ರೂಪಿಸ್ಕೊಳ್ರಿ, ಅಪಾಯಗಳನ್ನ ಮುಂದಕ್ಕೆ ಕೂಡ್ರಿ, ಭಯ ಯಾಕೆ ಪಡ್ತೀರಾ ಅಂತ ಅವ್ರು ಹೇಳಿದಾರಲ್ಲ, ಕಾಲಜ್ಞಾನದಲ್ಲೇ ಹೇಳಿದ್ದಾರೆ. ನೀವು ಅದನ್ನ ಮಾಡ್ಕೊಳ್ತಿದ್ರೆ ಅಪಾಯ ಎದುರಿಸ್ಬೇಕು. ಮಾಡಿದ್ರೆ ಆಗಬಾರದಾಗತ್ತೆ, ತಿನ್ನಬಾರದು ತಿಂದ್ರೆ ಬರಬಾರದೇ ಬರುತ್ತೆ. ಮಾಡಿದ್ದೊಣ್ಣ ಮರಾಯನ ಗಾದೆ ಹುಟ್ಟಿದ್ದು ಅದಕ್ಕೇನೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಇದನ್ನ ಜನ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಕಮೆಂಟ್ಸ್ ಅಲ್ಲಿ ಏನೇನೋ ನೀವ್ ಮಾಡಿಕ್ಕಿರ ಆಸ್ತಿ, ಬಂಗಾರ, ದುಡ್ಡು, ಬಂಡ್ಲುಗಳು ಎಲ್ಲೋ ಹುಡ್ತದೋ ಅಂತಂತ ಭಯ ಬಿದ್ಬಿಟ್ಟು ಇವೆಲ್ಲ ಸುಳ್ಳು ಅಂತ ನಿಮ್ಗೆ ನೀವೇ ಸಮಾಧಾನ ಮಾಡ್ಕೊಂಡ ಕೆಲಸನ ನೀವ್ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಅದ್ಭುತವಾಗಿರ್ತಕ್ಕಂತ ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಗುರುದೇವಣ್ಣ. ಹಾಗೆ ಇವತ್ತು ಇನ್ನ ಮುಂದಿನ ಸಂಚಿಕೆಗಳಲ್ಲಿ ಶ್ರೀ
ಗುರುದೇವ್ ಅವರು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಕಾಲಜ್ಞಾನ ವಿಚಾರಗಳ ಬಗ್ಗೆ ಇವತ್ತು ನಮಗೆ ಭಯ ಅಂತಕ್ಕಂಥವ್ರು ಯಾರು ಪಡಬೇಕು, ಭಯ ಅಂತಕ್ಕಂಥವ್ರು ಯಾರು ಪಡ್ತಿದ್ದಾರೆ ತಮಗೆ ನೋಡಿದ ಈ ಕಾರ್ಯಕ್ರಮ ನೋಡಿದವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ. ಕಾಲಜ್ಞಾನ ಅಂತಕ್ಕಂಥದ್ದು ಭಯ ಪಡಿಸೋದಲ್ಲ, ಭವಿಷ್ಯವನ್ನ ನೋಡ್ತಿರ್ತಕ್ಕಂಥದ್ದು ಅಂತ ಶ್ರೀ ಡಾಕ್ಟರ್ ಕೆ ಗುರುದೇವ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಗುರುದೇವ್ ನಮಸ್ಕಾರ. ನಮಸ್ತೆ.